ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ವೇಮಗಲ್ ಕೈಗಾರಿಕಾ ಪ್ರದೇಶ ಅಕ್ಕಪಕ್ಕದಲ್ಲಿ ಇರುವ ಕಾರಣ ಡಬಲ್ ರೋಡ್ ನಿರ್ಮಾಣವಾದರೆ ಸುಗಮ ರಸ್ತೆ ಸಂಚಾರಕ್ಕೂ ಅನುಕೂಲವಾಗಲಿದೆ ಎಂಬ ಉದ್ದೇಶದಿಂದ ಲೋಕೋಪಯೋಗಿ ಇಲಾಖೆ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಸಿಎಂ ಬರ್ತಾರೆ, ಮಂತ್ರಿಗಳು ಬರ್ತಾರೆ ಅಂದರೆ ಕೆಲವೇ ವಾರಗಳಲ್ಲಿ ರಸ್ತೆ ನಿರ್ಮಾಣ ಮಾಡುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಾವಿರಾರು ಜನರು ಓಡಾಡುವ ನರಸಾಪುರ ಗ್ರಾಮದಲ್ಲಿ ಮಾತ್ರ 7 ತಿಂಗಳು ಕಳೆದರೂ ರಸ್ತೆ ನಿರ್ಮಾಣ ಮೂಲೆಗುಂಪಾಗಿದೆ. ಕೋಲಾರ ಬೆಂಗಳೂರು ಮಾರ್ಗದ ನರಸಾಪುರ ಫ್ಲೈಓವರ್ ಸರ್ವಿಸ್ ರಸ್ತೆಯಿಂದ ನರಸಾಪುರ ಗ್ರಾಮ ಪಂಚಾಯಿತಿಯವರೆಗೂ 7 ಕೋಟಿ ವೆಚ್ಚದಲ್ಲಿ 1 ಕಿಲೋಮೀಟರ್ ಉದ್ದದ ಡಬಲ್ ರಸ್ತೆ ನಿರ್ಮಾಣಕ್ಕೆಂದು ಇದ್ದ ರಸ್ತೆಯನ್ನ ಕೆಡವಿ ಜಲ್ಲಿ ಹಾಕಲಾಗಿದೆ. ಆದರೆ ರಸ್ತೆ ನಿರ್ಮಾಣಕ್ಕೂ ಮೊದಲೇ ಮೋರಿಗಳನ್ನು ನಿರ್ಮಿಸಬೇಕಾಗಿತ್ತು. ಒಂದು ಬದಿ ಮೋರಿ ನಿರ್ಮಾಣ ಆಗಿ ಆರಂಭಿಸಲಾಗಿದೆ. ಇನ್ನು 73 ಮೀಟರ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಒಂದೊಂದೇ ವಿಘ್ನಗಳು ಎದುರಾಗಿವೆ. ಗ್ರಾಮದ ಜೆಡಿಎಸ್ ಮಾಜಿ ನಾಯಕಿ ರಾಜೇಶ್ವರಿ ಎಂಬುವರಿಗೆ ಸೇರಿದ ಕಾಂಪ್ಲೆಕ್ಸ್ ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂದು ಲೋಕೋಪಯೋಗಿ ಇಲಾಖೆ ರಸ್ತೆ ನಿರ್ಮಾಣಕ್ಕೆಂದು ಜಲ್ಲಿ ಸುರಿದಿದ್ದಾರೆ. ಆದರೆ ರಾಜೇಶ್ವರಿ ಅವರು ಕೋರ್ಟ್ ಮೊರೆ ಹೋಗಿದ್ದು ನ್ಯಾಯಾಲಯ ರಾಜೇಶ್ವರಿ ಅವರ ಅರ್ಜಿಯನ್ನ ಪುರಸ್ಕರಿಸಿ ತಡೆಯಾಜ್ಞೆ ನೀಡಿದೆ. ದಕ್ಷಿಣದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ತೊಡಕು ಉಂಟಾಗಿದ್ರೆ ಉತ್ತರದಲ್ಲಿ ರಸ್ತೆ ನಿರ್ಮಾಣಕ್ಕೆ 85 ಅಡಿ ಸರ್ಕಾರಿ ಜಾಗವಿದ್ರೂ ಅದನ್ನ ರಸ್ತೆ ನಿರ್ಮಾಣಕ್ಕೆ ಯಾಕೆ ಬಳಸಿಕೊಂಡಿಲ್ಲ ಎಂದು ರಾಜೇಶ್ವರಿ ಪ್ರಶ್ನೆ ಮಾಡಿದ್ದಾರೆ. ರಸ್ತೆ ಕಾಮಗಾರಿ ಕುಂಟುತ್ತಾ ಸಾಗ್ತಿರುವ ಕಾರಣ ಸಾರ್ವಜನಿಕರು ಹಾಗೂ ವಾಹನ ಸವಾರರು ದಿನನಿತ್ಯ ಪರದಾಡುತ್ತಿದ್ದಾರೆ. ಕೂಡಲೇ ರಸ್ತೆ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಾಜೇಶ್ವರಿ ಅವರ ಒಡೆತನದ ಕಾಂಪ್ಲೆಕ್ಸ್ ಜಾಗದ ವಿಚಾರವಾಗಿ ಅಧಿಕಾರಿಗಳು ಮೊಂಡು ಹಿಡಿದಿರುವ ಆರೋಪ ಕೇಳಿಬಂದಿದ್ದು, ಸರ್ಕಾರಿ ಜಾಗ ಲಭ್ಯವಿದ್ದರೂ ರಸ್ತೆ ನಿರ್ಮಾಣ ಮಾಡದೆ ಹಠಕ್ಕೆ ಬಿದ್ದಿರುವ ಆರೋಪವಿದೆ. ನಮ್ಮ ಸ್ಥಳ ಉಳಿಸಿಕೊಳ್ಳಲು ನಾವು ನ್ಯಾಯಾಂಗ ಹೋರಾಟ ಮಾಡ್ತಿರುವುದಾಗಿ ರಾಜೇಶ್ವರಿ ತಿಳಿಸಿದ್ದಾರೆ. ಅಕ್ರಮವಾಗಿ ಬಂದು ನಮ್ಮ ಜಾಗದಲ್ಲಿ ಜಲ್ಲಿ ಹಾಕಿರೋದು ಕೊಡುವಂಥ ಅವಶ್ಯಕತೆ ಏನಿದೆ? ಸರ್ಕಾರಿ ಜಾಗ ಇದ್ದಾಗ ಸರ್ಕಾರಿ ಜಾಗನ ಬಳಕೆ ಮಾಡಿಕೊಂಡು ರಸ್ತೆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತಲ್ವಾ? ಆರ್ಥಿಕ ನಷ್ಟ ಅಲ್ವಾ ಇದು? ಅಧಿಕಾರಿಗಳು ಮಾಡ್ತಿರೋಂಥದ್ದು ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ, ದಾಖಲೆ ಇಲ್ಲ ಹಾಗೆ ಅಂತ ಸುಳ್ಳು ಹೇಳಿ ನಮ್ಮದು ಖಾತೆ ರದ್ದು ಮಾಡಿದ್ದಾರೆ ದೌರ್ಜನ್ಯದಿಂದ. ಅದಕ್ಕೆ ಹೋಗಿ ಕೇಳಿದ್ರೆ ಓಡೋಗ್ತಾರೆ, ಪ್ರೆಷರ್ಸ್ ಇದೆ ಅಂತೇಳಿ. ಇವತ್ತಿಗೆ ಪಂಚಾಯತಿನಲ್ಲಿ ಮತ್ತು ನಮ್ಮ ಹತ್ರ ಏನು ದಾಖಲೆಗಳಿದೆ ಪರಿಗಣಿಸಿದ್ರೆ ನಾನು ಕೋರ್ಟ್ ಮೂಲಕ ಏನು ನ್ಯಾಯ ತಗೊಳ್ಬೇಕಾಗಿಲ್ಲ. ನಮಗೂ ನ್ಯಾಯ ಕೊಟ್ಟು ರಸ್ತೆ ಕೆಲಸನೂ ಮಾಡ್ಕೊಂಡು ಹೋಗುವಂಥ ವಿವೇಚನೆ ಇಟ್ಕೊಂಡು ಕೆಲಸ ಮಾಡ್ಬೋದಲ್ಲ. ಇಲ್ಲಿನ ತಾಲೂಕು ಆಡಳಿತ ಅಂತ ಹೇಳಿದ್ರೆ ಅದು ಗೆದ್ದಿರೋ ಶಾಸಕರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು, ಅಂಥದ್ದು ಕೆಲಸವನ್ನ ಮಾಡ್ಬೋದಲ್ವ ಅವರು. ನಾವ್ಯಾಕೆ ಹೋಗಿ ಕೋರ್ಟಲ್ಲಿ ಅದು ನಾವು ನ್ಯಾಯನ ಬಗೆಹರಿಸ್ಕೊಂಡು ಬಂದು ಆಮೇಲೆ ರಸ್ತೆ ಕಾರ್ಯ ಮಾಡೋರ್ಗು ಇವಾಗ ಯಾಕೆ ಜನರಿಗೆ ತೊಂದರೆ ಆಗಬೇಕಾಗಿದೆ? ನಾ ಹೇಳೋದು ನಮ್ಮ ಪ್ರಾಪರ್ಟಿಗಿಂದ ಆಚೆಗೆ ಡ್ರೈನು ರೋಡ್ ಹಾಕ್ಕೊಂಡು ಉತ್ತರದಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ನಾವು ಕೂಡ ಪಬ್ಲಿಕ್ಕೆ ನಮ್ಮ ಹತ್ರ ಪ್ರಾಪರ್ಟಿಗೆ ದಾಖಲೆಗಳಿದೆ ಅನ್ನೋದನ್ನು ಕುಳಿತವ್ರು ಯೋಚನೆ ನೋಡಿದ್ರೆ ಇವರು ಜಸ್ಟಿಸ್ ಮಾಡ್ಬೋದು, ಕೋರ್ಟೇ ಜಸ್ಟಿಸ್ ಮಾಡಬೇಕಾ ಅಂತ. ಅರೆ ಇವ್ರಿಗೆ ಯಾಕೆ ತೊಂದರೆ ಮಾಡಬೇಕು? ಸರ್ಕಾರಿ ಜಾಗ ಉತ್ತರದಲ್ಲಿದೆ, ಸರ್ಕಾರಿ ಜಾಗನ ಬಳಕೆ ಮಾಡ್ಕೊಂಡು ನಾವು ರಸ್ತೆ ಕೆಲಸ ಮಾಡಿಬಿಡೋಣ ಅಂದರೆ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಪ್ರತಿಷ್ಠೆಯಾಗಿ ತೊಗೊಂಡು ಆಟ ಆಡಿಕೊಂಡು ಜನರಿಗೆ ತೊಂದರೆ ಕೊಡೋದು ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಎಲ್ಲೂ ಹೇಳಿಲ್ವಲ್ಲ, ನಮಗೂ ರಸ್ತೆ ಬೇಕಲ್ವಾ? ಅಲ್ಲಿ ನಮ್ಮ ಅಂಗಡಿಗಳು ಇದೆ, ನಮ್ಮ ಜನನೇ ಎಲ್ಲ, ನಾವು ಹುಟ್ಟು ಬೆಳೆದಿರೋ ಜನನೇ, ಅವರೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾವು ರಸ್ತೆಯಲ್ಲಿ ಓಡಾಡ್ತಿದ್ವಿ, ನಮಗೂ ತೊಂದರೆ ಆಗ್ತಾ ಇದೆ. ಈಶ್ವರ್, CTV ನ್ಯೂಸ್.